ಗೆಳೆಯರೇ, ಜೀವನದ ಪಯಣದಲ್ಲಿ ನಮಗೆ ಎದುರಾಗುವ ಅತ್ಯಂತ ನೋವಿನ ಸಂಗತಿ ಎಂದರೆ ಅದು ಅವಮಾನ. ಎಷ್ಟೋ ಸಲ ನಿಮಗೆ ಅನಿಸಿರಬಹುದು, ಜನರು ನಿಮ್ಮನ್ನು ಕೇವಲ ಒಂದು ವಸ್ತುವಿನಂತೆ ಬಳಸಿಕೊಳ್ಳುತ್ತಿದ್ದಾರೆ, ನಿಮಗೆ ಸಿಗಬೇಕಾದ ಪ್ರಾಮುಖ್ಯತೆಯನ್ನು ಯಾರೂ ಕೊಡುತ್ತಿಲ್ಲ ಎಂದು. ನೀವು ಮಾತನಾಡುವಾಗ ಜನರು ಫೋನ್ ನೋಡುತ್ತಿರಬಹುದು, ಅಥವಾ ನಿಮ್ಮ ಮಾತನ್ನು ಮಧ್ಯದಲ್ಲಿ ಕತ್ತರಿಸುತ್ತಿರಬಹುದು. ನೀವು ಎಷ್ಟೇ ತ್ಯಾಗ ಮಾಡಿದರೂ, ಎಷ್ಟೇ ಪ್ರೀತಿಯಿಂದ ನಡೆದುಕೊಂಡರೂ ಜನರು ನಿಮ್ಮನ್ನು ಅತಿ ಸಾಮಾನ್ಯ ಎಂದು ಭಾವಿಸಿ ನಿರ್ಲಕ್ಷಿಸುತ್ತಾರೆ. ಆದರೆ ಗೆಳೆಯರೇ, ಒಂದು ಕ್ಷಣ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ. ಜನರು ನಿಮ್ಮನ್ನು ಗೌರವಿಸುತ್ತಿಲ್ಲ ಎಂದರೆ ಅದಕ್ಕೆ ಕಾರಣ ಹೊರಗಿಲ್ಲ. ಬಹುಶಃ ನಿಮ್ಮ ಕೆಲವು ಸಣ್ಣ ತಪ್ಪುಗಳು ಅಥವಾ ಅಭ್ಯಾಸಗಳಲ್ಲೇ ಅಡಗಿರಬಹುದು. ನಿಮ್ಮ ಗೌರವವನ್ನು ಮರಳಿ ಪಡೆಯಲು ಮತ್ತು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಕಂಡುಕೊಳ್ಳಲು ನೀವು ಈ 5 ಆಳವಾದ ಕಾರಣಗಳನ್ನು ಮತ್ತು ಪರಿಹಾರಗಳನ್ನು ತಿಳಿದುಕೊಳ್ಳಲೇಬೇಕು. ಮೊದಲನೆಯದಾಗಿ, ಇತರರಿಗೆ ಅತಿಯಾದ ಪ್ರಾಮುಖ್ಯತೆ ನೀಡುವುದು ಮತ್ತು ನಿಮ್ಮನ್ನು ಮರೆಯುವುದು. ನಮ್ಮಲ್ಲಿ ಹೆಚ್ಚಿನವರು ಮಾಡುವ ಮೊದಲ ತಪ್ಪು ಎಂದರೆ ಬೇರೆಯವರನ್ನು ಮೆಚ್ಚಿಸಲು ಹೋಗಿ ನಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವುದು. ಗೆಳೆಯರು, ಯಾವಾಗ ನೀವು ಬೇರೆಯವರ ಅನಿಸಿಕೆಗಳನ್ನು ನಿಮ್ಮ ಸ್ವಂತ ಆಲೋಚನೆ ಎಂದು ಮತ್ತು ನಿಮ್ಮ ವೈಯಕ್ತಿಕ ಸಂತೋಷಕ್ಕಿಂತ ಮೇಲೆ ಇಡುತ್ತೀರೋ, ಅಲ್ಲಿಂದಲೇ ನಿಮ್ಮ ಬೆಲೆ ಕಡಿಮೆ ಆಗಲು ಶುರುವಾಗುತ್ತದೆ. ನೀವು ಎಲ್ಲರಿಗೂ ಹೌದು ಎನ್ನುತ್ತೀರಿ, ಪ್ರತಿಯೊಬ್ಬರ ಇಷ್ಟ ಕಷ್ಟಗಳಿಗೆ ಸ್ಪಂದಿಸುತ್ತೀರಿ, ಆದರೆ ನಿಮ್ಮ ಬಗ್ಗೆ ಯಾರಾದರೂ ಕೇಳುತ್ತಾರೆಯೇ? ನೆನಪಿಡಿ, ಸದಾ ಎಲ್ಲರಿಗೂ ಲಭ್ಯವಿರುವ ಅಂದರೆ ಆಲ್ವೇಸ್ ಅವೈಲಬಲ್ ವ್ಯಕ್ತಿಯನ್ನು ಜನರು ಬೆಲೆ ಬಾಳುವ ವ್ಯಕ್ತಿ ಎಂದು ಭಾವಿಸುವುದಿಲ್ಲ. ಬದಲಾಗಿ ಯಾವಾಗಲೂ ಬೇಕಾದರೂ ಸಿಗುವ ಅಗ್ಗದ ವ್ಯಕ್ತಿ ಎಂದು ಭಾವಿಸುತ್ತಾರೆ. ನಿಮ್ಮ ಜೀವನದ ಚುಕ್ಕಾಣಿ ನಿಮ್ಮ ಕೈಯಲ್ಲಿರಲಿ. ಸಲಹೆಗಳನ್ನು ಎಲ್ಲರಿಂದಲೂ ಕೇಳಿ, ಆದರೆ ಅಂತಿಮ ನಿರ್ಣಯ ಮಾತ್ರ ನಿಮ್ಮ ಆತ್ಮಸಾಕ್ಷಿಯ ಮೇಲೆ ಇರಲಿ. ನೀವು ಯಾವಾಗ ನಿಮಗೆ ಮಹತ್ವ ಕೊಡುತ್ತೀರೋ ಆಗ ಈ ಜಗತ್ತು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಲು ಶುರು ಮಾಡುತ್ತದೆ. ಎರಡನೆಯದಾಗಿ, ತಪ್ಪಿಲ್ಲದಿದ್ದರೂ ಪದೇ ಪದೇ ಕ್ಷಮೆ ಅಥವಾ ಸಾರಿ ಕೇಳುವುದು. ಕ್ಷಮೆ ಕೇಳುವುದು ದೊಡ್ಡ ಗುಣ ಹೌದು, ಆದರೆ ಅದಕ್ಕೊಂದು ಮಿತಿ ಇರಬೇಕು. ಸಣ್ಣ ಪುಟ್ಟ ವಿಷಯಗಳಿಗೂ ನಿಮ್ಮ ತಪ್ಪಿಲ್ಲದಿದ್ದರೂ ಸಾರಿ ಎನ್ನುವ ಅಭ್ಯಾಸ ನಿಮಗಿದ್ದರೆ ಎಚ್ಚರಗೊಳ್ಳಿ. ಈ ಅಭ್ಯಾಸವು ನಿಮ್ಮನ್ನು ಮಾನಸಿಕವಾಗಿ ದುರ್ಬಲ ಎಂದು ಬಿಂಬಿಸುತ್ತದೆ. ಜನರು ನಿಮ್ಮನ್ನು ಸುಲಭವಾಗಿ ನಿಯಂತ್ರಿಸಬಹುದು ಎಂದು ಅಂದುಕೊಳ್ಳುತ್ತಾರೆ. ನೀವು ಪದೇ ಪದೇ ಕ್ಷಮೆ ಕೇಳಿದಾಗ ನಿಮ್ಮ ಮಾತುಗಳಲ್ಲಿರುವ ತೂಕ ಮತ್ತು ಅಧಿಕಾರ ಸತ್ತು ಹೋಗುತ್ತದೆ. ಇದರಿಂದ ನಿಮ್ಮ ಉಪಸ್ಥಿತಿಯೂ ಕೂಡ ಯಾರಿಗೂ ಮುಖ್ಯವೆನಿಸುವುದಿಲ್ಲ. ನೆನಪಿಡಿ, ಗೌರವವು ಬಾಗುವುದರಿಂದ ಸಿಗುವುದಿಲ್ಲ, ಸರಿಯಾದ ಸಮಯದಲ್ಲಿ ದೃಢವಾಗಿ ನಿಲ್ಲುವುದರಿಂದ ಸಿಗುತ್ತದೆ. ನೀವು ನಿಜವಾಗಲೂ ತಪ್ಪು ಮಾಡಿದಾಗ ಮಾತ್ರ ಹೃದಯಾಂತರಾಳದಿಂದ ಕ್ಷಮೆ ಕೇಳಿ. ಅನ್ಯಾಯವಾಗಿ ಬಗ್ಗುವುದನ್ನು ಹಿಂದೆ ನಿಲ್ಲಿಸಿ. ನಿಮ್ಮ ಬೆನ್ನು ಮೂಳೆ ನೆಟ್ಟಗಿದ್ದರೆ ಮಾತ್ರ ಜನರು ನಿಮಗೆ ಸಲಾಮು ಹೊಡೆಯುತ್ತಾರೆ. ಮೂರನೆಯದಾಗಿ, ನಿಮ್ಮನ್ನು ನೀವು ಅತಿಯಾಗಿ ಟೀಕಿಸಿಕೊಳ್ಳುವುದು ಅಥವಾ ಕಡಿಮೆ ಅಂದಾಜು ಮಾಡುವುದು. ಗೆಳೆಯರೇ, ನಿಮ್ಮ ಒಳಗಿನ ಧ್ವನಿ ನಿಮಗೆ ಏನು ಹೇಳುತ್ತಿದೆ? ನನಗೆ ಅದು ಸಾಧ್ಯವಿಲ್ಲ, ನಾನು ಅವರಿಗಿಂತ ದಡ್ಡ, ನಾನು ನೋಡಲು ಅಷ್ಟೊಂದು ಚೆನ್ನಾಗಿಲ್ಲ. ಇಂತಹ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಗೌರವವನ್ನು ಕಿತ್ತುಕೊಳ್ಳುತ್ತವೆ.
ನೀವೇ ನಿಮ್ಮನ್ನು ಗೌರವಿಸದಿದ್ದರೆ ಈ ಪ್ರಪಂಚದ ಮೇಲೆ ದೂರು ನೀಡುವುದರಲ್ಲಿ ಅರ್ಥವಿಲ್ಲ. ನೀವು ನಿಮ್ಮನ್ನು ಎಷ್ಟು ಕೀಳಾಗಿ ಅಥವಾ ಸಣ್ಣವರಾಗಿ ತೋರಿಸಿಕೊಳ್ಳುತ್ತೀರೋ ಜನರು ನಿಮ್ಮ ಮೇಲೆ ಸವಾರಿ ಮಾಡಲು ಅಷ್ಟೇ ಪ್ರಯತ್ನಿಸುತ್ತಾರೆ. ಇತರರು ಕೂಡ ನಿಮ್ಮಂತೆಯೇ ರಕ್ತ ಮಾಂಸದ ಮನುಷ್ಯರು ಎಂಬುದು ನೆನಪಿರಲಿ. ವ್ಯತ್ಯಾಸ ಇರುವುದು ಕೇವಲ ಅವರ ಆತ್ಮವಿಶ್ವಾಸ ಮತ್ತು ಮಾತಿನ ಧಾಟಿಯಲ್ಲಿ ಮಾತ್ರ. ನಿಮ್ಮಲ್ಲಿರುವ ಪ್ರತಿಭೆಯನ್ನು ನೀವು ಮೊದಲು ಪ್ರೀತಿಸಿ. ಯಾವ ವ್ಯಕ್ತಿ ತನ್ನ ದೃಷ್ಟಿಯಲ್ಲಿ ತಾನು ಶ್ರೇಷ್ಠನಾಗಿರುತ್ತಾನೋ ಅವನನ್ನು ತುಳಿಯಲು ಯಾರಿಗೂ ಸಾಧ್ಯವಿಲ್ಲ. 4ನೇಯದಾಗಿ, ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಅಥವಾ ಇತರರ ತಪ್ಪುಗಳನ್ನು ಕುರುಡಾಗಿ ನಿರ್ಲಕ್ಷಿಸುವುದು. ಸಮಾಜದಲ್ಲಿ ಗೌರವ ಸಿಗದಿರಲು ಇದೊಂದು ಮುಖ್ಯ ಕಾರಣ. ಯಾರಾದರೂ ನಿಮಗೆ ಅವಮಾನ ಮಾಡಿದಾಗ, ನಿಮ್ಮ ಮನಸ್ಸನ್ನು ನೋಯಿಸಿದಾಗ ನೀವು ಸುಮ್ಮನೆ ಹೋಗಲಿ ಬಿಡಿ, ಯಾಕೆ ಜಗಳ ಎಂದು ನಗುತ್ತಾ ಸಾಗುತ್ತೀರಾ? ಇದು ನಿಮ್ಮ ಸ್ವಂತ ಸ್ವಭಾವವಲ್ಲ, ಬದಲಾಗಿ ನಿಮ್ಮ ಹೇಡಿತನ ಎಂದು ಜನರು ಅರ್ಥೈಸಿಕೊಳ್ಳುತ್ತಾರೆ. ನೀವು ಅನ್ಯಾಯವನ್ನು ಸಹಿಸಿಕೊಂಡಷ್ಟು ಜನರು ನಿಮಗೆ ಇನ್ನೂ ಹೆಚ್ಚು ತೊಂದರೆ ನೀಡಲು ಪ್ರೇರೇಪಿಸಲಾಗುತ್ತಾರೆ. ಕ್ಷಮಿಸುವುದು ಒಳ್ಳೆಯ ಗುಣ, ಆದರೆ ಪದೇ ಪದೇ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತರುವವರನ್ನು ಕ್ಷಮಿಸುವುದು ಆತ್ಮಹತ್ಯೆಗೆ ಸಮಾನ. ನಿಮ್ಮ ಮಾತುಗಳಲ್ಲಿ ಖಡಾಖಂಡಿತವಾಗಿ ನಿಲುವು ಇರಲಿ. ನನಗೆ ಈ ಮಾತು ಇಷ್ಟವಾಗಲಿಲ್ಲ ಅಥವಾ ನನ್ನನ್ನು ಈ ರೀತಿ ನಡೆಸಿಕೊಳ್ಳಬೇಡಿ ಎಂದು ನೇರವಾಗಿ ಹೇಳುವ ಧೈರ್ಯ ಬೆಳೆಸಿಕೊಳ್ಳಿ. ಎಲ್ಲಿ ಆತ್ಮ ಸಮ್ಮಾನದ ಬೇಲಿ ಇರುವುದಿಲ್ಲವೋ ಅಲ್ಲಿ ಯಾರೂ ಗೌರವವನ್ನು ಇಡುವುದಿಲ್ಲ. 5ನೇಯದಾಗಿ, ನಿಮ್ಮ ಸ್ವಂತ ಅಗತ್ಯಗಳನ್ನು ಮತ್ತು ಸಮಯವನ್ನು ಕಡೆಗಣಿಸುವುದು. ಗೆಳೆಯರೇ, ನೀವು ಇತರರ ಕಷ್ಟಕ್ಕೆ ಓಗೂಡುವುದು ಶ್ರೇಷ್ಠವಾದ ಕೆಲಸ. ಆದರೆ ನಿಮ್ಮ ಸ್ವಂತ ಕೆಲಸಗಳನ್ನು ಬಿಟ್ಟು, ನಿಮ್ಮ ಆರೋಗ್ಯವನ್ನು ಬದಿಗಿಟ್ಟು ಇತರರ ಸೇವೆಯಲ್ಲಿ ತೊಡಗಿದರೆ ಜನರು ನಿಮ್ಮನ್ನು ಪರೋಪಕಾರಿ ಎಂದು ಕರೆಯುವ ಬದಲು ಸೇವಕ ಎಂದು ನೋಡಲು ಶುರು ಮಾಡುತ್ತಾರೆ. ನಿಮ್ಮ ಸಮಯವು ಅಮೂಲ್ಯವಾದುದು. ಯಾರೋ ಒಬ್ಬರು ಕರೆದ ತಕ್ಷಣ ಓಡಿ ಹೋಗುವುದನ್ನು ಬಿಡಿ. ನಿಮ್ಮ ಕೆಲಸಗಳಿಗೆ, ನಿಮ್ಮ ಹವ್ಯಾಸಗಳಿಗೆ ಮತ್ತು ನಿಮ್ಮ ವಿಶ್ರಾಂತಿಗೆ ನೀವು ಮೊದಲು ಸಮಯ ನೀಡಿ. ನೀವು ನಿಮ್ಮನ್ನು ಪ್ರೀತಿಸಿದರೆ ಮತ್ತು ನಿಮ್ಮ ಅಗತ್ಯಗಳಿಗೆ ಪ್ರಾಮುಖ್ಯತೆ ನೀಡಿದರೆ ಜನರು ನಿಮ್ಮನ್ನು ಬಳಸಿಕೊಳ್ಳುವ ಮುನ್ನ 10 ಬಾರಿ ಯೋಚಿಸುತ್ತಾರೆ. ನಿಮ್ಮ ಬೆಲೆಯನ್ನು ನೀವೇ ನಿರ್ಧರಿಸಿ, ಇಲ್ಲದಿದ್ದರೆ ಈ ಜಗತ್ತು ನಿಮಗೆ ಶೂನ್ಯ ಬೆಲೆಯನ್ನು ನೀಡುತ್ತದೆ. ಗೆಳೆಯರೇ, ಕೊನೆಯದಾಗಿ ಒಂದು ಮಾತು. ಗೌರವ ಎಂಬುದು ಯಾರೋ ನಮಗೆ ದಾನ ಮಾಡುವ ವಸ್ತುವಲ್ಲ. ಅದು ನಾವು ನಮ್ಮ ನಡವಳಿಕೆ, ಮಾತು ಮತ್ತು ವ್ಯಕ್ತಿತ್ವದ ಮೂಲಕ ಗಳಿಸಿಕೊಳ್ಳಬೇಕಾದ ಸಂಪತ್ತು. ಹಿಂದೆ ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಿ. ನಿಮ್ಮನ್ನು ನೀವು ಮೊದಲು ಗೌರವಿಸಲು ಶುರು ಮಾಡಿ. ಆಗ ಇಡೀ ಪ್ರಪಂಚವು ನಿಮ್ಮ ಹಿಂದೆ ಬರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಜೀವನ ಬದಲಿಸುವ ಮಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.